ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆಯಲ್ಲಿ ನಾವು ಬಳಸೋ ದ್ರವ ರೂಪದ ಎಣ್ಣೆ ಅಂಗಡಿಗಳಲ್ಲಿ ಸಿಗುವ ಗಟ್ಟಿ ವನಸ್ಪತಿಯಾಗಿ ಹೇಗೆ ಬದಲಾಗುತ್ತೆ ಅಂತ ಎಂದಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಬನ್ನಿ, ಅದರ ಹಿಂದಿರೋ ವಿಜ್ಞಾನ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಅಲ್ವಾ? ಹರಿಯೋ ಸಸ್ಯಜನ್ಯ ಎಣ್ಣೆ ಗಟ್ಟಿಯಾದ ವನಸ್ಪತಿ ಅಥವಾ ಸಸ್ಯಜನ್ಯ ತುಪ್ಪವಾಗಿ ಬದಲಾಗೋದು ಹೇಗೆ? ಇದರ ಹಿಂದಿರೋ ಆ ಕೆಮಿಕಲ್ ಮ್ಯಾಜಿಕ್ ತರಿ ಏನು? ಈ ವಿಶ್ಲೇಷಣೆಯಲ್ಲಿ ಇದರ ಉತ್ತರವನ್ನ ಕಂಡುಹಿಡಿಯೋಣ. ಈ ಬದಲಾವಣೆಯ ಹಿಂದಿರೋ ವೈಜ್ಞಾನಿಕ ಪ್ರಕ್ರಿಯೆಗೆ ಒಂದು ಹೆಸರಿದೆ. ಅದೇ ಹೈಡ್ರೋಜನೀಕರಣ ಕ್ರಿಯೆ. ಹೆಸರು ಕೇಳೋಕೇನೋ ದೊಡ್ಡದಾಗಿರ್ಬೋದು, ಆದರೆ ಇದರ ಹಿಂದಿನ ತತ್ವ ತುಂಬಾನೇ ಸಿಂಪಲ್. ಅಂದಾಗೆ ಹೈಡ್ರೋಜನೀಕರಣ ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ, ಅಪರ್ಯಾಪ್ತ ಕೊಬ್ಬುಗಳಿಗೆ ಅಂದ್ರೆ ನಮ್ಮ ದ್ರವ ಎಣ್ಣೆಗಳಿಗೆ ಹೈಡ್ರೋಜನ್ ಅನ್ನ ಸೇರಿಸಿ ಅವುಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಅಂದ್ರೆ ಗಟ್ಟಿ ರೂಪಕ್ಕೆ ಬದಲಾಯಿಸುವ ಒಂದು ರಾಸಾಯನಿಕ ಕ್ರಿಯೆ. ಇದನ್ನ ಒಂದು ರೀತಿ ಖಾಲಿ ಇರೋ ಜಾಗವನ್ನ ಹೈಡ್ರೋಜನ್ನಿಂದ ತುಂಬಿಸೋದು ಅಂತಾನೂ ಹೇಳ್ಬೋದು. ಈ ಹೈಡ್ರೋಜನೀಕರಣ ಅನ್ನೋದು ಸಂಕಲನ ಕ್ರಿಯೆ ಅಥವಾ ಅಡಿಷನ್ ರಿಯಾಕ್ಷನ್ ಅನ್ನೋ ಒಂದು ದೊಡ್ಡ ರಾಸಾಯನಿಕ ಕ್ರಿಯೆಗಳ ಗುಂಪಿಗೆ ಸೇರಿದ್ದು. ಅದರ ಹೆಸರೇ ಹೇಳೋ ಹಾಗೆ ಇಲ್ಲಿ ಒಂದು ವಸ್ತುವನ್ನ ಇನ್ನೊಂದಕ್ಕೆ ಸೇರಿಸಲಾಗತ್ತೆ. ಅಂದ್ರೆ ಅಪರ್ಯಾಪ್ತ ಕೊಬ್ಬಿನ ಅಣುವಿನಲ್ಲಿರೋ ಡಬಲ್ ಬಾಂಡ್ಗಳನ್ನ ಒಡೆದು ಆ ಜಾಗಕ್ಕೆ ಹೈಡ್ರೋಜನ್ ಅಣುಗಳನ್ನ ಸೇರಿಸಿ ಅದನ್ನ ಪೂರ್ತಿ ಮಾಡಲಾಗತ್ತೆ. ಸರಿ, ಈ ಪ್ರಕ್ರಿಯೆ ಏನು ಅಂತ ಗೊತ್ತಾಯ್ತು. ಈಗ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅಣುಗಳ ಮಟ್ಟದಲ್ಲಿ ಇಳಿದು ನೋಡೋಣ ಬನ್ನಿ. ಇಲ್ಲಿಂದನೇ ನೋಡಿ ನಿಜವಾದ ಮಜಾ ಶುರುವಾಗೋದು. ಎಣ್ಣೆ ಯಾಕೆ ದ್ರವರೂಪದಲ್ಲಿರುತ್ತೆ? ವನಸ್ಪತಿ ಯಾಕೆ ಗಟ್ಟಿಯಾಗಿರುತ್ತೆ? ಇದರ ಹಿಂದಿರೋ ಅಸಲಿ ಕಾರಣ ಇರೋದೇ ಅವುಗಳ ಅಣುಗಳ ರಚನೆಯಲ್ಲಿ. ದ್ರವರೂಪದ ಎಣ್ಣೆಗಳಲ್ಲಿ ಅಪರ್ಯಾಪ್ತ ಕೊಬ್ಬು ಇರುತ್ತೆ. ಅಂದ್ರೆ ಅವುಗಳ ಕಾರ್ಬನ್ ಅಣುಗಳ ನಡುವೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಗಳು ಇರ್ತವೆ. ಅದೇ ಗಟ್ಟಿ ವನಸ್ಪತಿಯಲ್ಲಿರೋ ಪರ್ಯಾಪ್ತ ಕೊಬ್ಬಿನಲ್ಲಿ ಕೇವಲ ಸಿಂಗಲ್ ಬಾಂಡ್ಗಳು ಮಾತ್ರ ಇರ್ತವೆ. ಗೊತ್ತಾ? ಈ ಡಬಲ್ ಬಾಂಡ್ಗಳೇ ಇಡೀ ಆಟವನ್ನೇ ಬದಲಾಯಿಸ್ಬಿಡ್ತವೆ. ಹಾಗಾದ್ರೆ ಈ ಕ್ರಿಯೆ ನಡೆಯೋದು ಹೇಗೆ? ಮೊದಲಿಗೆ ಡಬಲ್ ಬಾಂಡ್ ಇರೋ ಒಂದು ಅಪರ್ಯಾಪ್ತ ಕೊಬ್ಬಿನ ಅಣುವಿಗೆ ಹೈಡ್ರೋಜನ್ H2 ಬಂದು ಸೇರಿಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಆ ಡಬಲ್ ಬಾಂಡ್ ಒಡೆದೋಗುತ್ತೆ. ಅದರ ಜಾಗದಲ್ಲಿ ಹೈಡ್ರೋಜನ್ ಅಣುಗಳು ಕೂತ್ಕೊಳ್ಳುತ್ತವೆ. ಅಷ್ಟೇ. ಇದರಿಂದ ಡಬಲ್ ಬಾಂಡ್ ಹೋಗಿ ಕೇವಲ ಸಿಂಗಲ್ ಬಾಂಡ್ಗಳು ಉಳಿದು ಒಂದು ಪರ್ಯಾಪ್ತ ಅಣು ಸೃಷ್ಟಿಯಾಗುತ್ತೆ. ಇದೇ ಸರಳ ಬದಲಾವಣೆಯಿಂದ ಎಣ್ಣೆ ತನ್ನ ದ್ರವ ಗುಣವನ್ನ ಕಳೆದುಕೊಂಡು ಗಟ್ಟಿಯಾದ ಕೊಬ್ಬಾಗಿ ಮಾರ್ಪಡುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಪ್ರಕ್ರಿಯೆ ತಾನಾಗಿಯೇ ಅಷ್ಟು ವೇಗವಾಗಿ ನಡೆಯಲ್ಲ. ಇದಕ್ಕೆ ವೇಗ ಕೊಡೋಕೆ ಒಬ್ಬ ಅದೃಶ್ಯ ಸಹಾಯಕ ಬೇಕು. ಆ ಸೂಪರ್ ಹೀರೋನೇ ವೇಗವರ್ಧಕ. ಹಾಗಾದ್ರೆ ಏನಿದು ವೇಗವರ್ಧಕ ಅಂದ್ರೆ? ಇದು ಒಂದು ವಿಶೇಷವಾದ ವಸ್ತು. ಇದು ರಾಸಾಯನಿಕ ಕ್ರಿಯೆಯಲ್ಲಿ ತಾನು ಭಾಗವಹಿಸದೆ ಅಥವಾ ಖರ್ಚಾಗದೆ ಸುಮ್ಮನೆ ಆ ಕ್ರಿಯೆಯ ವೇಗವನ್ನ ಮಾತ್ರ ಹೆಚ್ಚಿಸುತ್ತೆ. ಇದನ್ನೊಂದು ರೀತಿ ಮದುವೆಯಲ್ಲಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಜೋಡಿಸಿ ತಾನು ತೆರೆಮರೆಯಲ್ಲೇ ಉಳಿಯುವ ಸೂತ್ರಧಾರನಿಗೆ ಹೋಲಿಸಬಹುದು. ಈ ಹೈಡ್ರೋಜನೀಕರಣ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಿಕಲ್, ಪ್ಲಾಟಿನಂ ಮತ್ತು ಪಲ್ಲಾಡಿಯಂನಂತಹ ಲೋಹಗಳನ್ನು ವೇಗವರ್ಧಕಗಳಾಗಿ ಬಳಸ್ತಾರೆ. ಇವುಗಳು ಕ್ರಿಯೆಯನ್ನ ತುಂಬಾನೇ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಸೋಕೆ ಸಹಾಯ ಮಾಡುತ್ತವೆ. ಇನ್ನು ನಮ್ಮ ವನಸ್ಪತಿಯ ವಿಷಯಕ್ಕೆ ಬಂದ್ರೆ, ಸಸ್ಯಜನ್ಯ ಎಣ್ಣೆಯನ್ನ ಗಟ್ಟಿಯಾಗಿಸಲು ಕೈಗಾರಿಕೆಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವ ವೇಗವರ್ಧಕ ಯಾವುದಪ್ಪ ಅಂದ್ರೆ ಅದು ನಿಕ್ಕಲ್. ಈ ನಿಕ್ಕಲ್ನಿಂದಲೇ ದೊಡ್ಡ ಪ್ರಮಾಣದಲ್ಲಿ ವನಸ್ಪತಿ ತಯಾರಿಕೆ ಸಾಧ್ಯವಾಗೋದು. ಸರಿ, ರಸಾಯನಶಾಸ್ತ್ರದ ಪಾಠ ಇಲ್ಲಿಗೆ ಮುಗೀತು. ಹಾಗಾದ್ರೆ ಈ ರಾಸಾಯನಿಕ ಪ್ರಕ್ರಿಯೆಯ ನಿಜವಾದ ಪರಿಣಾಮಗಳೇನು? ಅದರಲ್ಲೂ ಮುಖ್ಯವಾಗಿ ನಮ್ಮ ಆರೋಗ್ಯದ ಮೇಲೆ ಇದರ ಪ್ರಭಾವ ಎಂಥದ್ದು ನೋಡೋಣ. ಈಗ ನೋಡಿ, ಈ ಹೋಲಿಕೆ ನೋಡಿದ್ರೇನೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೈಸರ್ಗಿಕ ಸಸ್ಯಜನ್ಯ ಎಣ್ಣೆಗಳಲ್ಲಿ ಅಪರ್ಯಾಪ್ತ ಕೊಬ್ಬು ಇರುತ್ತೆ. ಇದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ. ಆದರೆ ಅದನ್ನೇ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡಿಸಿ ತಯಾರಿಸಿದ ವನಸ್ಪತಿಯಲ್ಲಿ ಪರ್ಯಾಪ್ತ ಕೊಬ್ಬು ಇರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಹಾನಿಕಾರಕ ಎನ್ನಲಾಗುತ್ತೆ. ಹಾಗಾದ್ರೆ ಆರೋಗ್ಯಕರ ಆಯ್ಕೆ ಯಾವುದು? ಉತ್ತರ ಸ್ಪಷ್ಟವಾಗಿದೆ. ಅಪರ್ಯಾಪ್ತ ಎಣ್ಣೆಗಳು. ಉದಾಹರಣೆಗೆ ನಾವೆಲ್ಲ ಬಳಸೋ ಸೂರ್ಯಕಾಂತಿ ಎಣ್ಣೆ, ಕಡ್ಲೆಕಾಯಿ ಎಣ್ಣೆಯಂತಹ ಸಸ್ಯಜನ್ಯ ಎಣ್ಣೆಗಳಲ್ಲಿ ಆರೋಗ್ಯಕರ ಅಪರ್ಯಾಪ್ತ ಕೊಬ್ಬಿನ ಅಂಶಗಳಿರ್ತವೆ. ಹಾಗಾಗಿ ನಾವು ನೆನಪಿಡಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಮೂಲಗಳ ಪ್ರಕಾರ ವನಸ್ಪತಿಯಲ್ಲಿರುವಂತಹ ಪರ್ಯಾಪ್ತ ಸಸ್ಯಜನ್ಯ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕಾರಕವೆಂದು ಪರಿಗಣಿಸಲಾಗಿದೆ. ಇದು ನಾವು ಗಮನದಲ್ಲಿಡಬೇಕಾದ ಒಂದು ಗಂಭೀರವಾದ ವಿಚಾರ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತಲ್ವಾ? ನಮ್ಮ ಆಹಾರದಲ್ಲಿರುವ ಬೇರೆ ಬೇರೆ ರೀತಿಯ ಕೊಬ್ಬುಗಳ ಬಗ್ಗೆ ನಾವು ಇನ್ನೇನು ತಿಳಿದುಕೊಳ್ಬೇಕು ಮತ್ತು ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು? ಯೋಚಿಸಿ.